ನಮಸ್ತೆ. ಇವತ್ತಿನ ಸೆಷನ್ ನಾವು PQRS ಫಾರ್ಮ್ ಆಫ್ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ವಿ, ಬಟ್ ಪ್ಯಾಟರ್ನ್ ಆಫ್ ಕ್ವಶನ್ಸ್ ವಿಲ್ ಬಿ ಡಿಫ್ರೆಂಟ್. ಹಿಂದಿನ ಸೆಷನ್ನಲ್ಲಿ PQRS 4 ಸೆಂಟೆನ್ಸ್ ಇರ್ತಿತ್ತು, ಅದರಲ್ಲಾಗಿರುವಂಥ ಮಿಸ್ಟೇಕ್ಸ್ನ ಐಡೆಂಟಿಫೈ ಮಾಡಿ ನಾವು ರೀಅರೇಂಜ್ ಮಾಡ್ತಾ ಇದ್ವಿ ಅಲ್ವಾ. ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಅವರೇ ನಿಮಗೆ ಫಸ್ಟ್ ಸೆಂಟೆನ್ಸ್ ಲಾಸ್ಟ್ ಸೆಂಟೆನ್ಸ್ನ ಕೊಟ್ಟಿರ್ತಾರೆ. ಮಧ್ಯದಲ್ಲಿರುವಂಥ PQRS ಆ ಒಂದು ಸೆಂಟೆನ್ಸ್ನ ನೀವು ಮೊದಲನೇ ಮತ್ತು ಕೊನೆಯ ಸೆಂಟೆನ್ಸಿಗೆ ಸೆಟ್ ಆಗೋ ರೀತಿಯಲ್ಲಿ ರೀಅರೇಂಜ್ ಮಾಡಬೇಕು. PU ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ನಿಮಗೆ ನಾನು ಹೇಳ್ಕೊಟ್ಟಂಥ ಫಸ್ಟ್ ಪ್ಯಾಟರ್ನ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಸ್ಟಿಲ್ ಇದನ್ನು ಕೂಡ ನೀವು ಪ್ರಿಪೇರ್ ಆಗಿರೋವಂಥದ್ದು ಬಹಳನೇ ಒಳ್ಳೆಯದು. ಬನ್ನಿ ಫಸ್ಟ್ ಪ್ರಶ್ನೆಯನ್ನು ಗಮನಿಸೋಣ. ದ ಅವೈಲಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ಪವರ್ ವುಡ್ ಮೇಕ್ ಅ ಟ್ರೆಮೆಂಡಸ್ ಡಿಫರೆನ್ಸ್ ಟು ಬಿ ಇಂಪ್ರೂವ್ಡ್ ಟು ದ ಕಂಟ್ರಿಸೈಡ್ and enable rural economy in various directions. ಫಸ್ಟ್ ಸೆಂಟೆನ್ಸ್ನ ನೋಡಿದಾಗಲೇ ನಮಗೊಂದು ಕ್ಲಾರಿಟಿ ಸಿಗಬೇಕು. ದೇ ಆರ್ ಟಾಕಿಂಗ್ ಅಬೌಟ್ ಎಲೆಕ್ಟ್ರಾನಿಕ್ ಪವರ್. ಲಾಸ್ಟ್ ಸೆಂಟೆನ್ಸ್ ಏನಿದೆ, ಇನ್ ವೇರಿಯಸ್ ಡೈರೆಕ್ಷನ್ಸ್. ಸೊ ಗಮನಿಸೋಣ ಆನ್ಸರಲ್ಲಿ ಯಾವ್ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ. P ಇಂದ ಸ್ಟಾರ್ಟ್ ಆಗಿದೆ, R ಇಂದ ಸ್ಟಾರ್ಟ್ ಆಗಿದೆ, Q ಇಂದ ಸ್ಟಾರ್ಟ್ ಆಗಿದೆ, ಅಗೇನ್ R ಇಂದ ಸ್ಟಾರ್ಟ್ ಆಗಿದೆ. But still, the availability of the electronic power would make a tremendous difference. Sentence ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗ್ತಾ ಇದೆ. So I'll start with A. The availability of electronic power would make a tremendous difference to the countryside and enable rural economy to be improved in various directions. So answer A is the right answer. ಹೇಗೆ ಐಡೆಂಟಿಫೈ ಮಾಡಿದ್ರಿ ಮೇಡಮ್? ನೋಡಿ, ಅದು ಒಂದರಿಂದ ಒಂದಕ್ಕೆ ಹೇಗೆ ಕನೆಕ್ಟ್ ಆಗ್ತಿದೆ. ಈಗ B ಮತ್ತು D ಎರಡು ಕೂಡ R ಇಂದ ಸ್ಟಾರ್ಟ್ ಆಗಿದೆ. ಸೊ ಅದನ್ನು ಟ್ರೈ ಮಾಡೋಣ. ದ ಅವೈಲಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ಪವರ್ ಟು ದ ಕಂಟ್ರಿ ಸೈಡ್ ಟು ಬಿ ಇಂಪ್ರೂವ್ಡ್, ಇದು ಕೂಡ ಎಲ್ಲೊಂದು ಕಡೆ ನಮಗೆ ರಿಲೇಟೆಡ್ ಅನಿಸ್ತಿದೆ. ಟು ಬಿ ಇಂಪ್ರೂವ್ಡ್ ಆ್ಯಂಡ್ ಅನೇಬಲ್ ರೂರಲ್ ಎಕಾನಮಿ. ನೋಡಿ, ಸೆಂಟೆನ್ಸ್ ಫಸ್ಟ್ 3 ಓದಿದಾಗ ಪರ್ಫೆಕ್ಟ್ ಅನಿಸಿದ್ರು, ನೆಕ್ಸ್ಟ್ ಅದು ಕನೆಕ್ಟ್ ಆಗೋದ್ರಲ್ಲಿ ಫೇಲ್ಯೂರ್ ಆಯಿತು. ಸೊ ಹಾಗಾಗಿ ಸೆಂಟೆನ್ಸ್ನ ಹೇಳಿದ್ನಲ್ವಾ, ಇಂಗ್ಲೀಷ್ನಲ್ಲಿ ವ್ಯಾಕ್ಯಾಬ್ಯುಲರಿ ಹಾಗೆ ಸೆಂಟೆನ್ಸ್ನ ಕನ್ಸ್ಟ್ರಕ್ಷನ್ ಗೊತ್ತಿದ್ದಾಗ ಇದು ಈಸಿ ಆಗುತ್ತೆ. ಇಲ್ಲಿ ಆನ್ಸರ್ ಯಾವುದು? ಎ. ಮೋಸ್ಟ್ ಆಫ್ ದ ಡೈಮೆಂಡ್ಸ್ ಫೌಂಡ್ ಆರ್ ಹೈ ಎನಫ್ ಟು ಅಲೋ ವೇರ್ ದ ಪ್ರೆಷರ್ ಆ್ಯಂಡ್ ಟೆಂಪರೇಚರ್ ಆನ್ ಅರ್ತ್ ವರ್ ಫಾರ್ಮ್ಡ್ ಬಿಲೋ ದ ಅರ್ತ್ ಕ್ರಸ್ಟ್ ಇನ್ ದ ಅಪ್ಪರ್ ಮ್ಯಾಂಟಲ್ ಡೈಮಂಡ್ಸ್ ಟು ಕ್ರಿಸ್ಟಲೈಸ್. ಫಸ್ಟ್ ಒನ್ ಮತ್ತು ಲಾಸ್ಟ್ ಒನ್ ಅರ್ಥ ಆಯಿತು. ನಮಗೆ ಯಾವಾಗಲೂ ಅರ್ಥ ಆಗಬೇಕಾಗಿರೋದು ಮೊದಲನೇ ಸೆಂಟೆನ್ಸಿಗೆ ಯಾವುದು ಕನೆಕ್ಟ್ ಆಗುತ್ತೆ. ಮೋಸ್ಟ್ ಆಫ್ ದ ಡೈಮಂಡ್ಸ್ ಫೌಂಡ್ ಆರ್ ಅನ್ನೋ ಅಂಥ ಪದವನ್ನು ನಾವಿಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಎ ಅನ್ನೋಂಥದ್ದು ಫಸ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆನ್ಸರ್ ಇಲ್ಲಿ ಎ ಆಗೋದಿಲ್ಲ. ಮೋಸ್ಟ್ ಆಫ್ ದ ಡೈಮಂಡ್ಸ್ ಫೌಂಡ್ ವೇರ್ ದ ಪ್ರೆಷರ್ ಆ್ಯಂಡ್ ಟೆಂಪರೇಚರ್ ಸ್ವಲ್ಪ ಆಗೋ ಚಾನ್ಸಸ್ ಇದೆ, ಬಟ್ ಎಲ್ಲೂ ಕೂಡ ಕ್ಯೂನ ಅವ್ರು ಬಿಗಿನಿಂಗಲ್ಲಿ ಕೊಟ್ಟೇ ಇಲ್ಲ. ನೆಕ್ಸ್ಟ್ ನೋಡೋಣ. ಮೋಸ್ಟ್ ಆಫ್ ದ ಡೈಮಂಡ್ಸ್ ಫೌಂಡ್ ಆನ್ ಅರ್ತ್ ವರ್ ಫಾರ್ಮ್ಡ್ ಬಿಲೋ. ಸೊ ಆನ್ ಅನ್ನೋದು ಆ್ಯಕ್ಚುಲಿ ಪರ್ಫೆಕ್ಟ್ ಆಗುತ್ತೆ. ಸೊ ಸಿ ಮತ್ತು ಡಿ ಇದೆ ಎರಡರಲ್ಲಿ ಒಂದು ಆನ್ಸರ್ ಇರಬಹುದು. ನಾವೀಗ ಸಿನ ಚೆಕ್ ಮಾಡೋಣ. ಮೋಸ್ಟ್ ಆಫ್ ದ ಡೈಮಂಡ್ಸ್ ಫೌಂಡ್ ಆನ್ ಅರ್ತ್ ವರ್ ಫಾರ್ಮ್ಡ್ ಬಿಲೋ ದ ಅರ್ತ್ ಕ್ರಸ್ಟ್ ಇನ್ ದ ಅಪ್ಪರ್ ಮ್ಯಾಂಟಲ್ ವೇರ್ ದ ಪ್ರೆಷರ್ ಆ್ಯಂಡ್ ಟೆಂಪರೇಚರ್ ಆ್ಯಂಡ್ ದೆನ್ are high enough to allow diamonds to crystallize. I hope ನಿಮಗೆ C is the right answer. ಹೇಗೆ ಅಂತ ಹೇಳ್ತೀನಿ. ಮೋಸ್ಟ್ ಆಫ್ ದ ಡೈಮಂಡ್ಸ್ ಫೌಂಡ್ ಆನ್ ಅರ್ತ್ ವೇರ್ ಫಾರ್ಮ್ಡ್ ಬಿಲೋ. ಹೆಚ್ಚು ಡೈಮಂಡ್ಸ್ ಎಲ್ಲಿ ನಮಗೆ ಸಿಕ್ಕತ್ತಂದರೆ ಅರ್ತಿನ ಬಿಲೋ. ಎಲ್ಲಿ? ದ ಅರ್ತ್ ಕ್ರಸ್ಟ್ ಇನ್ ದ ಅಪ್ಪರ್ ಮ್ಯಾಂಟಲ್. ಭೂಮಿಯ ಒಂದು ಏನಂತಾರೆ, ತುಂಬ ಲೇಯರ್ಸ್ ಇರ್ತಾರೆ, ಅದರ ಒಂದು ಭಾಗದಲ್ಲಿ. ವೇರ್ ದ ಪ್ರೆಷರ್ ಆ್ಯಂಡ್ ಟೆಂಪರೇಚರ್ ಆರ್ ಹೈ ಇನಫ್ ಟು ಅಲೋ. ಅದರದ್ದು ಪ್ರೆಷರ್ ಮತ್ತು ಟೆಂಪರೇಚರ್ ಹೈ ಇರುತ್ತೆ. ಯಾವ ರೀತಿ ಅಂದರೆ ಡೈಮಂಡ್ಸ್ ಟು ಕ್ರಿಸ್ಟಲೈಸ್, ಅದು ಕ್ರಿಸ್ಟಲೈಸ್ ಮಾಡೋಷ್ಟು ಎಲ್ಲಿ ಟೆಂಪರೇಚರ್ ಇರುತ್ತೋ ಅಲ್ಲಿ ಅನ್ನೋ ಮೀನನ್ನ ಕೊಡುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದು? ಸಿ. ನೆಕ್ಸ್ಟ್ ನೋಡೋಣ. ಕಂಪ್ಯೂಟರ್ಸ್ ಆ್ಯಂಡ್ ಮೊಬೈಲ್ಸ್, ಗ್ರಾಮರ್ ಆ್ಯಂಡ್ ರಿಡ್ಯೂಸಿಂಗ್ ಆರ್ ಟರ್ನಿಂಗ್ ಅಸ್ ಇಂಟು ಲೇಝಿ ರೈಟರ್ಸ್, ರನ್ನಿಂಗ್ ಅವರ್ ಸ್ಪೆಲ್ಲಿಂಗ್ ಆ್ಯಂಡ್ ಅವರ್ ಅಟೆನ್ಷನ್ ಸ್ಪ್ಯಾನ್. ಸಡನ್ನಾಗಿ ಓದಿದಾಗ ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗ್ತಿದೆ ಅಂತ ಹೇಳಿ ಅನಿಸೋದೇ ಇಲ್ಲ ಅಲ್ವಾ. ಕಂಪ್ಯೂಟರ್ಸ್ ಆ್ಯಂಡ್ ಮೊಬೈಲ್ಸ್ ಆರ್ ಟರ್ನಿಂಗ್ ಇಂಟು. ಅಬ್ಸರ್ವ್ ಮಾಡಿ, ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಯಾವಾಗಲೂ ಏನು ಒಂದೇ ಸೆಂಟೆನ್ಸ್ ಅವ್ರು ಕೊಟ್ಟಿರ್ತಾರೆ ಅದಕ್ಕೆ ಕನೆಕ್ಟ್ ಆಗೋ ಥರ ಇರಬೇಕು. ಬೇರೆ ಯಾವುದು ಕೂಡ ಅಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಕಂಪ್ಯೂಟರ್ಸ್ ಆ್ಯಂಡ್ ಮೊಬೈಲ್ ಫೋನ್ಸ್ ಆರ್ ಟರ್ನಿಂಗ್ ಅಸ್. ಸೊ ಕ್ಯೂ ಶುಡ್ ಬಿ ಫಸ್ಟ್. ಇಲ್ಲಿ ಕ್ಯೂ ಅನ್ನೋದು ಎ ಮತ್ತು ಸಿ ಯಲ್ಲಿದೆ. ಸೊ ಎ ಇಂದ ಟ್ರೈ ಮಾಡೋಣ. ಕಂಪ್ಯೂಟರ್ಸ್ ಆ್ಯಂಡ್ ಮೊಬೈಲ್ ಫೋನ್ಸ್ ಆರ್ ಟರ್ನಿಂಗ್ ಅಸ್ ಇಂಟು lazy writers, running our spelling
and grammar and reducing our attention span. So the answer is A. ಎ ಅನ್ನೋದಂತೂ ತುಂಬಾ ಹತ್ತಿರ ಆಗುತ್ತೆ, ಬಟ್ ನಿಮಗೋಸ್ಕರ ಸಿನೂ ಇನ್ನೊಂದ್ಸಲ ಟ್ರೈ ಮಾಡೋಣ. ಕಂಪ್ಯೂಟರ್ಸ್ ಆ್ಯಂಡ್ ಮೊಬೈಲ್ ಫೋನ್ಸ್. ಓಕೆ, ರನ್ನಿಂಗ್ ಅವರ್ ಸ್ಪೆಲ್ಲಿಂಗ್ ನೋಡಿ ಕನೆಕ್ಟೇ ಆಗ್ತಾ ಇಲ್ಲ. ಸೊ ಇಲ್ಲಿ ಆನ್ಸರ್ ಎ. ಕ್ಯೂ ಮತ್ತು ಆರ್ ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗ್ತಾ ಇದೆ, ಬಟ್ ಕ್ಯೂ ಇಂದ ಎಸ್ಸಿಗೆ ಸೆಂಟೆನ್ಸ್ ಫಾರ್ಮ್ ಕನೆಕ್ಟ್ ಆಗ್ತಾ ಇಲ್ಲ. ನೆಕ್ಸ್ಟ್ ನೋಡೋಣ. ದ ಬಾಯ್ ವಿತ್ ಬಿಗ್ ಬ್ಲೂ ಐಸ್ ವಾಚ್ಡ್ ಹಿಮ್ ಆ್ಯಂಡ್ ನೆವರ್ said a word that he had a uncanny cold fire in them. ಸೊ ಆನ್ಸರ್ ಸ್ಟಾರ್ಟ್ ಆಗಬೇಕಾದ್ರೆ ದ ಬಾಯ್, ಒಬ್ಬ ಹುಡುಗನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅವನ ಕಣ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು, ನಿಮಗೆ ವೆಕ್ಯಾಬ್ಲರಿ ಗೊತ್ತಿರಬೇಕು. ಅವನ ಕಣ್ಗಳೆಲ್ಲ ಬ್ಲೂ ಇತ್ತು, ಅಥವಾ ಅವನ ಬ್ಲೂ ಕಣ್ಗಳಿಂದ ಅವನು ನಮ್ಮನ್ನು ನೋಡ್ದ ಅನ್ನೋ ಮೀನಿಂಗ್ನ ಅದು ಕೂಡ ಕೊಡಬಹುದು. ಹಾಗಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ಪಿ ಇಂದ ಸ್ಟಾರ್ಟ್ ಆಗಿದೆ, 2 ಕ್ಯೂ ಇಂದ ಸ್ಟಾರ್ಟ್ ಆಗಿದೆ. ದ ಬಾಯ್ ವಿತ್ ದ ಬ್ಲೂ ಐ ವಾಚ್ಡ್ ಹಿಮ್. ಆ್ಯಕ್ಚುಲಿ ಗ್ರಾಮ್ಯಾಟಿಕಲಿ ಎರರ್ ಆಗುತ್ತೆ. ಸೊ ಪಿ ಇಂದ ಸ್ಟಾರ್ಟ್ ಆಗಿರೋವಂಥದ್ದು ಉತ್ತರ ಆಗೋದಿಲ್ಲ. ಕ್ಯೂ ಇಂದನೇ ಆನ್ಸರ್ ಸ್ಟಾರ್ಟ್ ಆಗಬೇಕು. ದ ಬಾಯ್ ವಾಚ್ಡ್ ಹಿಮ್ ವಿತ್ ಬ್ಲೂ ಐಸ್. ಒಬ್ಬ ವ್ಯಕ್ತಿ ಅವನ ಯಾವ ಕಣ್ಣುಗಳಿಂದ ನೋಡ್ದ, ಬ್ಲೂ ಐಸಿಂದ ನೋಡ್ದ ಅನ್ನೋ ಮೀನಿಂಗ್ ಕೊಡುತ್ತೆ. ದ ಬಾಯ್ ವಾಚ್ಡ್ ಹಿಮ್ ವಿತ್ ಬ್ಲೂ ಐಸ್ ದಟ್ ಹಿ ಹ್ಯಾಡ್ ಆ್ಯನ್ ಅನ್ಕ್ಯಾನಿ ಕೋಲ್ಡ್ ಫೈರ್ ಇನ್ ದೆಮ್ ಆ್ಯಂಡ್ ಹಿ ನೆವರ್ ಸೆಡ್ ಎ ವರ್ಡ್. ಅವನಿಗೆ ತುಂಬ ಶೀತ ಆಗಿತ್ತು, ಬಟ್ ಅವನು ಒಂದೇ ಒಂದು ಸೆಂಟೆನ್ಸ್ ಕೂಡ ಮಾತಾಡಲಿಲ್ಲ. ಸೊ ದ ಆನ್ಸರ್ ಈಸ್ ಸಿ. ಹೇಳಿದ್ನಲ್ವಾ, ನಮಗೆ ಪಿ ಓದಾಗಲೂ ಉತ್ತರ ಕರೆಕ್ಟ್ ಅಂತ ಅನಿಸುತ್ತೆ. ನೀವು ಫಸ್ಟು ಸೆಂಟೆನ್ಸನ್ನು ಅರ್ಥ ಮಾಡ್ಕೋಬೇಕು, ಆಗ ಉತ್ತರನ ಹುಡುಕೋದು ಬಹಳನೇ ಸುಲಭ. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೆಲ್ಲಿ ಸುಲ್ತಾನೇಟ್, ನ್ಯೂ ಫೀಚರ್ಸ್ ಇನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ and their diffusion to the all parts of the country saw the introduction of leading to the growth of India's composite culture. ಎ ಮತ್ತು ಲಾಸ್ಟ್ ಒನ್ ಅಂದರೆ 1ನೇ ಮತ್ತು 6ನೇ ಸೆಂಟೆನ್ಸ್ನ ಗಮನಿಸಿ. ಇಂಡಿಯಾಸ್ ಕಾಂಪೋಸಿಟ್ ಕಲ್ಚರ್ ಓದಿದಾಗ ಲೀಡಿಂಗ್ ಟು ದ ಗ್ರೋತ್ ಆಫ್ ಇಂಡಿಯಾಸ್ ಕಾಂಪೋಸಿಟ್ ಕಲ್ಚರ್. ಸೊ ಮೋಸ್ಟ್ ಪ್ರಾಬಲಿ ಎಸ್ ಶುಡ್ ಬಿ ದ ಲಾಸ್ಟ್ ಸೆಂಟೆನ್ಸ್ ಟು ಕನೆಕ್ಟ್. ಸೊ ಎಸ್ ಯಾವುದಲ್ಲಿದೆ? ಸಿ ಯಲ್ಲಿದೆ. ಅಂದರೆ ಇದೊಂದು ಕ್ಲೂ. ಈಗ ನೋಡಿ, ಆಫ್ ಅನ್ನೋದು ಬೇರೆಯಲ್ಲಿದೆ. ಸಾ ದ ಇಂಟ್ರೊಡಕ್ಷನ್ ಆಫ್ ಇಂಡಿಯಾಸ್ ಕಾಂಪೋಸಿಟ್ ಕಲ್ಚರ್ 19% ಅದು ಕನೆಕ್ಟ್ ಆಗಲ್ಲ. ಇಂಡಿಯಾದ ಗ್ರೋತಿಗೆ ಇದು ಹೆಲ್ಪ್ ಆಯಿತು ಅನ್ನೋ ಮೀನಿಂಗ್ನ ಕೊಡುತ್ತೆ ಅಲ್ವಾ. ಸೊ ನಾನು ಸಿನೇ ಫಸ್ಟ್ ಟ್ರೈ ಮಾಡ್ತೀನಿ. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೆಲ್ಲಿ ಸುಲ್ತಾನೇಟ್ಸ್ saw the introduction of new features in art and architecture and their diffusion to the all part of the country, leading to the growth of India's composite culture. ಸೊ ದ ಆನ್ಸರ್ ಈಸ್ ಸಿ. ಹೇಗೆ ಮೇಡಮ್ ಸಿನೇ ಕರೆಕ್ಟ್ ಅಂತ ಹೇಳ್ತಾ ಇದ್ದೀರಾ? ಬೇರೆನೂ ಆಗ್ಬೋದಲ್ವಾ? ಸೊ ನಿಮಗೋಸ್ಕರ ಏನು ಟ್ರೈ ಮಾಡೋಣ. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೆಲ್ಲಿ ಸುಲ್ತಾನೇಟ್ಸ್, ನ್ಯೂ ಫೀಚರ್ಸ್ ಇನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಸಾ ದ ಇಂಟ್ರೊಡಕ್ಷನ್ ಆಫ್ ಲೀಡಿಂಗ್ ಟು ದ ಗ್ರೋತ್ ಆಫ್, ನೋಡಿ ಆಫ್ 2 ಸಲ ಅಕ್ಕಪಕ್ಕನೇ ಬಂತು. ಸೊ ಹಾಗಾಗಿ ಎ ಆನ್ಸರ್ ಆಗೋದಿಲ್ಲ. ಹಾಗೆಯೇ ಬಿ ನೋಡೋಣ. ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೆಲ್ಲಿ ಸುಲ್ತಾನೇಟ್ಸ್, ನ್ಯೂ ಫೀಚರ್ಸ್ ಇನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ನೋಡಿ 1ನೇ ಸೆಂಟೆನ್ಸಿಗೂ ಪಿಗೂ ಕನೆಕ್ಟೇ ಆಗೋದಿಲ್ಲ. ಅಲ್ಲಿ ಮಧ್ಯದಲ್ಲಿ ಏನೋ ಒಂದು ಮಿಸ್ಸಿಂಗ್ ಅಂತ ನಮಗೆ ಅನ್ಸುತ್ತೆ. ಹಾಗಾಗಿ ಎ ಮತ್ತು ಬಿ ಆನ್ಸರ್ ಆಗೋಲ್ಲ. ಸೊ ದ ಆನ್ಸರ್ ಈಸ್ ಸಿ. ಎ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಡಿಸ್ಟರ್ಬಿಂಗ್ ಎ ಪಬ್ಲಿಕ್ ಮೀಟಿಂಗ್, justice to his uniform, rounded up a group of 18 miscreants bent on doing and marched them to the local jail in ಶಿವಮೊಗ್ಗ. ಸೊ ಈ 18 ಜನ ತುಂಬ ಗಲಾಟೆ ಮಾಡಿದವ್ರನ್ನ ಇಟ್ಕೊಂಡು ಅವ್ರು ಪಬ್ಲಿಕ್ಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಜೈಲಿಗೆ ಹಾಕಿದ್ರು ಅನ್ನೋ ಮೀನಿಂಗ್ನ ಕೊಡುತ್ತೆ. ಅದು ಈಗ ಕನೆಕ್ಟ್ ಮಾಡ್ಬೇಕು ನಾವು. ಸೊ ಆನ್ಸರ್ನ ನೋಡಿದಾಗ PQRS 4ರಿಂದನೂ ಸ್ಟಾರ್ಟ್ ಆಗಿದೆ ಅಲ್ವಾ. ನೋಡಿ ಫಸ್ಟ್ ಒನ್, ಎ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಡಿಸ್ಟರ್ಬಿಂಗ್ ಎ ಪಬ್ಲಿಕ್ ಮೀಟಿಂಗ್. ಸೊ ಫಸ್ಟ್ ಸೆಂಟೆನ್ಸಿಗೂ ಪಿಗೂ ಕನೆಕ್ಟ್ ಆಗುತ್ತಾ? ಇಲ್ಲ. ಸೊ ಆನ್ಸರ್ ಎ ಆಗಲ್ಲ. ಎ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಜಸ್ಟಿಸ್ ಟು ಹಿಸ್ ಯೂನಿಫಾರ್ಮ್, ನೋಡಿ ರೌಂಡ್ ಅಪ್ ಎ ಗ್ರೂಪ್ ಆಫ್ 18 ಮಿಸ್ಕ್ರೆಂಟ್ಸ್, ಅದು ಕೂಡ ಕರೆಕ್ಟ್ ಅಂತ ಅನಿಸ್ತಿದೆ. ಡಿಸ್ಟರ್ಬಿಂಗ್ ಎ ಪಬ್ಲಿಕ್ ಮೀಟಿಂಗ್, ಬೆಂಟ್ ಆನ್ ಡೂಯಿಂಗ್ ಅನ್ನೋವಂಥದ್ದು ಯಾವಾಗಲೂ ಕೂಡ ಡೂಯಿಂಗ್ ಅನ್ನೋಂಥದ್ದೇನು ವರ್ಬ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದು ಲಾಸ್ಟಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಬಿ ಆಗೋದಿಲ್ಲ. ಸಿನ ನೋಡೋಣ. ಎ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ರೌಂಡ್ ಅಪ್ ಎ ಗ್ರೂಪ್ ಆಫ್ 18 ಮಿಸ್ಕ್ರೆಂಟ್ಸ್ ಡಿಸ್ಟರ್ಬಿಂಗ್ ಎ ಪಬ್ಲಿಕ್ ಮೀಟಿಂಗ್ ಬೆಂಟ್ ಆನ್ ಡೂಯಿಂಗ್. ಇಲ್ಲೂ ಕೂಡ ಎಸ್ ಏನಾಗಿದೆ? ಎಂಡಲ್ಲಿ ಬಂದಿದೆ. ಸೊ ಸಿ ಕೂಡ ಆಗೋಲ್ಲ. ಸೊ ದ ಆನ್ಸರ್ ಈಸ್ ಡಿ. ಹೇಗೆ ನೋಡಿ,
ಎ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಬೆಂಟ್ ಆನ್ ಡೂಯಿಂಗ್ ಜಸ್ಟಿಸ್ ಟು ಇಸ್ ಯೂನಿಫಾರ್ಮ್. ಸೊ ಎಸ್ ಆದಮೇಲೆ ಕ್ಯೂ ಅಂದರೆ ಅವನೇನು ಕೆಲಸ ತಗೊಂಡಿದ್ದಾನೋ ಅದು ಆ ಒಂದು ಯೂನಿಫಾರ್ಮಿಗೆ ತಲೆಬಾಗಿ ಅನ್ನೋ ಮೀನನ್ನ ಕೊಡುತ್ತೆ. ಹಾಗಾಗಿ ಎಸ್ ಆದ ತಕ್ಷಣ ಕ್ಯೂ ಬರಬೇಕು. ಅದಾದಮೇಲೆ ರೌಂಡ್ ಅಪ್ ಎ ಗ್ರೂಪ್ ಆಫ್ 18 miscreants ಡಿಸ್ಟರ್ಬಿಂಗ್ ಅ ಪಬ್ಲಿಕ್ ಮೀಟಿಂಗ್ ಆ್ಯಂಡ್ ಮಾರ್ಚ್ ದೆಮ್ ಟು ದ ಲೋಕಲ್ ಜೈಲ್ ಇನ್ ಶಿವಮೊಗ್ಗ. ಹೇಳಿದ್ನಲ್ವಾ ನಿಮಗೆ ಗ್ರಾಮರ್ ING ಫಾರ್ಮ್ ಎಲ್ಲಿ ಬರಬೇಕು, ವರ್ಬ್ ಯಾವುದು, ಎಲ್ಲಿ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ದಿಸ್ ಈಸ್ ಎ ಲೆಟರ್ ಫ್ರಮ್ ಎ ಯಂಗ್ ಲೇಡಿ ಹೂ ವಾಸ್ ಲೇಟ್ಲಿ wounded in a duel, written in the most passionate terms, wherein she laments the misfortune of a gentleman. This is a letter from a young lady. ಸೊ ಸೆಂಟೆನ್ಸ್ ಅವ್ರು ಏನು ಕೊಟ್ಟಿದ್ರು ಅದಕ್ಕೆ ಪಿ ಕನೆಕ್ಟ್ ಆಗ್ತಾ ಇದೆ. ಸೊ ಪಿ ಶುಡ್ ಬಿ ದ ಫಸ್ಟ್ ಸೆಂಟೆನ್ಸ್ ಆಗಿರ್ಬೋದು. ದಿಸ್ ಈಸ್ ಎ ಲೆಟರ್ ರಿಟರ್ನ್ ಇನ್ ದ ಮೋಸ್ಟ್ ಪ್ಯಾಷನೇಟ್ ಟರ್ಮ್ಸ್. ಆರ್ ಕೂಡ ಆಗೋ ಚಾನ್ಸಸ್ ಇದೆ ಅಲ್ವಾ. ಸೊ ಫಸ್ಟ್ ನಾವು ಈಗ ಪಿ ಇಂದನೇ ಟ್ರೈ ಮಾಡೋಣ. ಫಸ್ಟ್ ಒನ್, ದಿಸ್ ಈಸ್ ಎ ಲೆಟರ್ ಫ್ರಮ್ ಎ ಯಂಗ್ ಲೇಡಿ written in the most passionate terms who was lately wounded in a duel wherein she laments the misfortune of the gentleman. ಇದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇಲ್ಲ. ಸೊ ಬಿನ ಟ್ರೈ ಮಾಡೋಣ. ದಿಸ್ ಈಸ್ ಎ ಲೆಟರ್ ಫ್ರಮ್ ಎ ಯಂಗ್ ಲೇಡಿ written in the most passionate terms wherein she laments the misfortune of the gentleman who was lately wounded in the duel. ಇದು ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ದಿಸ್ ಈಸ್ ಎ ಲೆಟರ್ ಫ್ರಮ್ ಎ ಯಂಗ್ ಲೇಡಿ. ಒಬ್ಬ ಲೇಡಿ ಇದನ್ನು ಬರೆದಿರೋ ಅಂಥದ್ದು. ರಿಟರ್ನ್ ಇನ್ ಎ ಮೋಸ್ಟ್ ಪ್ಯಾಷನೇಟ್ ಟರ್ಮ್ಸ್, ತುಂಬ ಪ್ಯಾಷನೇಟಾಗಿ ಬರೆದಿದ್ದಾರೆ. ವೇರಿನ್ ಏನರ ಬಗ್ಗೆ ಬರೆದಿದ್ದಾರೆ. ಶಿ ಲೆಮೆನ್ಸ್, ಅವಳು ದುಃಖ ಪಡ್ತಾಳೆ. ದ ಮಿಸ್ಫಾರ್ಚ್ಯೂನ್ ಆಫ್ ಎ ಜೆಂಟಲ್ಮ್ಯಾನ್, ಒಬ್ಬ ಜೆಂಟಲ್ಮ್ಯಾನಿನ ಒಂದು ಹಣೆಬರವನ್ನು ನೋಡಿ ಬೇಜಾರು ಮಾಡ್ಕೋತಾಳೆ. ಹೂ ಅಂದರೆ ಅವನು ಯಾರು ಅಂತಂದರೆ ವಾಸ್ ಲೇಟ್ಲಿ ವೂಂಡೆಡ್ ಇನ್ ಎ ಡ್ಯುಯಲ್, 2 ಸಲ ಅವನಿಗೆ ಗಾಯ ಆಗಿತ್ತು, ಅವನ ಬಗ್ಗೆ. ಇದು ಒಂಥರ ಪ್ಯಾಸಿವ್ ವಾಯ್ಸಲ್ಲಿರುವಂತಹ ಒಂದು ಪ್ಯಾರಾಗ್ರಾಫ್ ಅಂತ ಹೇಳ್ಬೋದು. ಸೊ ಆನ್ಸರ್ ಈಸ್ ಬಿ. ದ ರೇವನ್ ವಾಸ್ ಅಬೌಟ್ 10 yards wide, and as I stepped down into it, and 4 or 5 feet deep, on which I had a bird flew off a rock, put my hand. ಚಾಯ್ಸಸ್ ನೋಡಿ, PQRS ಎಲ್ಲದೂ ಕೂಡ ಬೇರೆ ಬೇರೆಯಿಂದ ಸ್ಟಾರ್ಟ್ ಆಗಿದೆ. ಈಗ ನಮ್ಗೆ ಅರ್ಥ ಆಗಬೇಕಾಗಿದ್ದು ನಾನು ಹೇಗೆ ಕನೆಕ್ಟ್ ಮಾಡಬೇಕು ಅಂತ. ದ ರೇವನ್ ವಾಸ್ ಅಬೌಟ್ 10 yards wide ಆ್ಯಂಡ್ ಆ್ಯಸ್ ಐ ಸ್ಟೆಪ್ಡ್. ನೋಡಿ, ವಾಸ್ ಫಸ್ಟ್ ಟೆನ್ಸಿಗೂ ಪಿಗೂ ಕನೆಕ್ಟ್ ಆಗ್ತಾಯಿಲ್ಲ. ಸೊ ಪಿ ಆನ್ಸರ್ ಆಗೋದಿಲ್ಲ. ದ ರೇವನ್ ವಾಸ್ ಅಬೌಟ್ 10 yards wide ಆ್ಯಂಡ್ 4 or 5 feet deep. ಇದು ಸ್ವಲ್ಪ ಕ್ಯೂ ಹತ್ರ ಆಗುತ್ತೆ. 6 ಎಸ್ ಮತ್ತು 2 ನೋಡ್ಬೇಡ. ದ ರೇವನ್ ವಾಸ್ ಅಬೌಟ್ 10 yards wide ಆನ್ ವಿಚ್ ಐ ಹ್ಯಾಡ್ ಅ ಬರ್ಡ್ ಫ್ಲೂ. ನೋಡಿ, 6 ಮತ್ತು ಎಸ್ ಆಗೋದಿಲ್ಲ. ದ ರೇವನ್ ವಾಸ್ 10 yards wide, ಅ ಬರ್ಡ್ ಫ್ಲೂ ಆಫ್ ರಾಕ್. ಫಸ್ಟ್ ಕನೆಕ್ಟಿಗೂ ಎಸ್ ಯು ಕನೆಕ್ಟ್ ಆಗ್ತಾ ಇಲ್ಲ. ಸೊ ಆನ್ಸರ್ ಈಸ್ ಬಿ. ಹೇಗೆ ನೋಡಿ, ದ ರೇವನ್ ವಾಸ್ ಅಬೌಟ್ 10 yards wide ಆ್ಯಂಡ್ 4 or 5 feet deep. ಅದು ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅದ್ರ ಉದ್ದ ಮತ್ತು ಅಗಲ ಎರಡನ್ನೂ ಹೇಳ್ತೀವಲ್ವ. ಸೊ ಕ್ಯೂ ಆನ್ಸರ್ ಆಗುತ್ತೆ. ಕನೆಕ್ಟ್ ಮಾಡಿ. 4 or 5 feet deep ಆ್ಯಂಡ್ ಆ್ಯಸ್ ಐ ಸ್ಟೆಪ್ ಡೌನ್ ಇನ್ ಟು ಇಟ್, ನಾನು ಅದರ ಹತ್ತಿರವಾಗಿ ನೋಡ್ತಾ ಇದ್ದ ಹಾಗೇನೆ ಅ ಬರ್ಡ್ ಫ್ಲೂ ಆಫ್ ಎ ರಾಕ್, ಅಲ್ಲಿಂದ ಅದು ಹಾರ್ತಾ ಇತ್ತು. ಆನ್ ವಿಚ್ ಐ ಹ್ಯಾಡ್ ಪುಟ್ ಮೈ ಹ್ಯಾಂಡ್, ನನ್ನ ಹ್ಯಾಂಡನ್ನು ಎಲ್ಲಿಟ್ಕೊಂಡಿದ್ನಲ್ವ ಅದ್ರ ಹತ್ರದಲ್ಲೇ ಹೋಯ್ತು ಅನ್ನೋ ಮೀನಿನ ಅದು ಕೊಡತ್ತೆ. There was needed for its everyday life a time when each family for itself most of the thing it actually produced. ನೋಡಿ, there was a time when each family, ಸೊ ಕ್ಯೂ ಹತ್ರ ಆಗುತ್ತೆ. ಓಕೆ, 2 ಕೊಟ್ಟಿದ್ದಾರೆ. there was for itself most, ನೋಡಿ ವಾಸ್ಗೂ ಫಾರ್ಗೂ ಕನೆಕ್ಟ್ ಆಗ್ತಿಲ್ಲ. ಸಿ ಮತ್ತು ಡಿ ಆನ್ಸರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಎ ಟ್ರೈ ಮಾಡೋಣ. there was a time when each family for itself most of the thing in it. ಸೊ ಒಂದು ಕ್ಯೂ ಇಂದ ಆರ್ಗೆ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಎ ಆನ್ಸರ್ ಅಲ್ಲ. ಸೊ ದ ಆನ್ಸರ್ ಈಸ್ ಬಿ. there was a time when each family actually produced for itself most of the thing it needed for its everyday life. ಆಗಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ ಕುಟುಂಬದವರು ಅವರಿಗೆ ಬೇಕಾದಂತಹ ವಸ್ತುಗಳನ್ನು ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ನೀಡೆಡ್ ಫಾರ್ ಎವ್ರಿಡೇ ಲೈಫ್, ಅವರ ಜೀವನ ದಿನನಿತ್ಯದ ಜೀವನಕ್ಕೆ ಬೇಕಾಗಿರೋದನ್ನು ಅವರೇ ಪ್ರಿಪೇರ್ ಮಾಡ್ಕೊಳ್ತಿದ್ರು ಅನ್ನೋ ಮೀನಿಂಗ್ನ ಅದು ಕೊಡತ್ತೆ. There was a continuous demand are formed to train humanity for destructive purpose and world organization in the art of settling their disputes,
to ban the application of science by peaceful negotiations. First sentence and second sentence are talking about a kind of good science ಅನ್ನೋವಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಸೊ ಚಾಯ್ಸ್ ನೋಡಿದಾಗ PQRS ಎಲ್ಲದಿಂದನೂ ಸ್ಟಾರ್ಟ್ ಆಗಿದೆ. ವಿಲ್ ಸ್ಟಾರ್ಟ್ ವಿತ್ A. There is a continuous demand are formed to train humanity in the art of settling their disputes, to ban the application of science, are formed to train humanity. ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಎ ಆನ್ಸರ್ ಆಗೋದಿಲ್ಲ. ಬಿ ಟ್ರೈ ಮಾಡೋಣ. There is a continuous demand for destructive purpose and world organizations. Continuous demand for destructive purpose ಆಗಬಹುದು. And world organizations to ban the application of science in the art of settling their disputes are formed to train humanity. Actually to train humanity ಅನ್ನೋವಂಥ ಕಾನ್ಸೆಪ್ಟ್ ಓಕೆ, ಬಟ್ ಮಧ್ಯದಲ್ಲಿರುವಂಥ ಸೆಂಟೆನ್ಸ್ ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ. And then there is a continuous demand in the art of settling their dispute. ಅದು ಡಿಮ್ಯಾಂಡ್ ಯಾವ ಡಿಸ್ಪ್ಯೂಟ್ ಅನ್ನೋದು ಬಿಗಿನಿಂಗಲ್ಲಿ ಬರಲೇ ಇಲ್ಲ ಅಲ್ವಾ. ಸೊ ಆರ್ ಅನ್ನೋಂಥದ್ದು ಆಗೋದಿಲ್ಲ. ಡಿ ಶುಡ್ ಬಿ ದ ಆನ್ಸರ್. ಹೇಗೆ ಅಂತ ಹೇಳ್ತೀನಿ. There is a continuous demand to ban of application of science for destructive purpose and world organizations are formed to train humanity in the art of settling their disputes by peaceful negotiations. ಆ್ಯಕ್ಚುಲಿ ನೀವು ಸೆಂಟೆನ್ಸ್ನ ಕನೆಕ್ಟ್ ಮಾಡಬೇಕಾದ್ರೆ ಆರ್ ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್ ಕನೆಕ್ಟ್ ಆಗುತ್ತೆ. ಫಸ್ಟೇ ನೀವು ಕ್ಲೂ ಗೊತ್ತಾದರೆ ನಿಮಗೆ ಆನ್ಸರ್ ಡಿ ಅಂತ ಗೊತ್ತಾಗುತ್ತೆ. ಬಟ್ ನಾನು ನಿಮಗೆ ಗೊತ್ತಾಗಲಿ ಅಂತ ಪ್ರತಿಯೊಂದನ್ನು ಕೂಡ ಓದಿ ಹೇಳಿದೆ. ಹೇಗೆ ನೋಡಿ, ಇನ್ ದ ಆರ್ಟ್ ಆಫ್ ಸೆಟ್ಲಿಂಗ್ ದ ಡಿಸ್ಪ್ಯೂಟ್ ಬೈ ಪೀಸ್ಫುಲ್ ನೆಗೋಸಿಯೇಷನ್. ಯಾವುದೊಂದು ಡಿಸ್ಪ್ಯೂಟ್ನ ಅವರು ಪೀಸ್ಫುಲ್ ನೆಗೋಸಿಯೇಷನಿಂದ ಸಾಲ್ವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಪೀಸ್ಫುಲ್ ನೆಗೋಸಿಯೇಷನ್ ಅಂದ್ರೆ ಡಿಸ್ಪ್ಯೂಟ್ ಅನ್ನೋ ವರ್ಡ್ ಬರಲೇಬೇಕಲ್ವಾ. ಸೊ ಆರ್ ಅನ್ನೋಂಥದ್ದೇ ಲಾಸ್ಟಿಗೆ ಬರಬೇಕು. ಚಾಯ್ಸ್ ನೋಡಿದಾಗ ಆರ್ ಅನ್ನೋಂಥದ್ದು ಕೇವಲ ಡಿ ಎಲ್ ಮಾತ್ರ ಇದೆ. ಹಾಗಾಗಿ ಆನ್ಸರ್ ಈಸ್ ಡಿ. ಇಟ್ ವಾಸ್ ಟ್ರೂ ದ್ಯಾಟ್ ದ ಪೆಟ್ ಡಾಗ್ಸ್ ವುಡ್ ನೆವರ್ ಸ್ಲೀಪ್ ಎನಿವೇ. ವಿ ಒನ್ಸ್ ಹ್ಯಾಡ್ ಎಕ್ಸ್ಪೆಕ್ಟ್ ಆನ್ ದ ಸೋಫಾ. ಸೊ 2 ಪಿ ಇಂದ ಸ್ಟಾರ್ಟ್ ಆಗಿದೆ. ವಿಲ್ ಸ್ಟಾರ್ಟ್ ವಿತ್ ದಟ್. ಇಟ್ ವಾಸ್ ಟ್ರೂ ದ್ಯಾಟ್ ದ ಪೆಟ್ ಡಾಗ್, ಯೂಶ್ವಲಿ ಅದನ್ನು ಓದಾಗ ನಮಗೆ ಅದೇ ಫಸ್ಟ್ ಅಂತ ಅನಿಸುತ್ತೆ. ಅಥವಾ ಇಟ್ ವಾಸ್ ಟ್ರೂ ದ್ಯಾಟ್ ವಿ ಒನ್ಸ್ ಹ್ಯಾಡ್, ಆರ್ ಇಂದ ಚಾಯ್ಸ್ ಆಗಿರೋದು ಆಗೋದಿಲ್ಲ. ಇಟ್ ವಾಸ್ ಟ್ರೂ ದ್ಯಾಟ್ ಎಕ್ಸ್ಪೆಕ್ಟ್, ನೋಡಿ ಸಿ ಮತ್ತು ಡಿ ಆನ್ಸರ್ ಅಲ್ಲ, ಎ ಮತ್ತು ಬಿ ಯಲ್ಲೇ ಒಂದು ಉತ್ತರ ಇದ್ದೇ ಇರುತ್ತೆ. ಇಟ್ ವಾಸ್ ಟ್ರೂ ದ್ಯಾಟ್ ದ ಪೆಟ್ ಡಾಗ್ಸ್ ವುಡ್ ನೆವರ್ ಸ್ಲೀಪ್ ಎನಿವೇರ್ ಎಕ್ಸ್ಪೆಕ್ಟ್ ಆನ್ ದ ಸೋಫಾ ವಿ ಒನ್ಸ್ ಹ್ಯಾಡ್. ಸೊ ಇಲ್ಲಿ ಇದು ವಿ ಒನ್ಸ್ ಹ್ಯಾಡ್ ಅನ್ನೋದು ಲಾಸ್ಟಿಗೆ ಬರೋದು ತಪ್ಪಾಗುತ್ತೆ. ಸೊ ಆನ್ಸರ್ ಎ ಅಲ್ಲ. ಆನ್ಸರ್ ಈಸ್ ಬಿ. ಇಟ್ ವಾಸ್ ಟ್ರೂ ದ್ಯಾಟ್ ದ ಪೆಟ್ ಡಾಗ್ ವಿ ಒನ್ಸ್ ಹ್ಯಾಡ್ ವುಡ್ ನೆವರ್ ಸ್ಲೀಪ್ ಎನಿವೇರ್ ಎಕ್ಸ್ಪೆಕ್ಟ್ ಆನ್ ದ ಸೋಫಾ. ಒಂದು ಕಾಲದಲ್ಲಿ ನಮ್ಮ ಹತ್ರ ಏನಿತ್ತು, ಡಾಗ್ ಇತ್ತು. ಅದು ಎಲ್ಲೆಲ್ಲೋ ಮಲ್ಕೊಳ್ತಾ ಇರಲಿಲ್ಲ, ಸೋಫಾ ಹತ್ರನ ಹೋಗಿ ಮಲ್ಕೊಳ್ತಿತ್ತು ಅನ್ನೋ ಮೇಲಿನ ಅದು ಕೊಡುತ್ತೆ. ನಾವು PQRS ಫಾರ್ಮ್ ಆಫ್ ಕ್ವಶನ್ಸ್ನ ಬಗ್ಗೆ ಇಷ್ಟು ತಿಳ್ಕೊಂಡಿದ್ದೀವಿ. ಸೊ 2 ಟೈಪ್ಸ್ ಇರುತ್ತೆ. ನಿಮಗೆ PQRS ಮಾತ್ರ ಕೊಟ್ಟು ಚೇಂಜ್ ಮಾಡಿ ಅಂತ ಹೇಳ್ಬೋದು, ಅಥವಾ ಫಸ್ಟ್ ಸೆಂಟೆನ್ಸ್ ಲಾಸ್ಟ್ ಸೆಂಟೆನ್ಸ್ನ ಕೊಟ್ಟು PQRSನ ನೀವು ಟ್ರೈ ಮಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಷನಲ್ಲಿ ನಾವು ಆ್ಯಂಟೋನಿಮ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಸೆಂಟೆನ್ಸಲ್ಲಿ ಆ್ಯಂಟೋನಿಮ್ಸ್ನ ಕೊಟ್ಟಾಗ ಅದರ ವಿರುದ್ಧವಾಗಿ ಇರುವಂತಹ ಇನ್ನೊಂದು ಪದವನ್ನು ಹೇಗೆ ಐಡೆಂಟಿಫೈ ಮಾಡೋದು, ಪ್ರಶ್ನೆಯಲ್ಲೇ ಉತ್ತರವನ್ನು ಹೇಗೆ ಹುಡುಕೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್.